ದೊಡ್ಡ ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ದೇಶವನ್ನು ಕೂಡ 11 ವರ್ಷಗಳ ಕಾಲ ಮೋದಿಜಿಯವರ ನಾಯಕತ್ವದಲ್ಲಿ ಒಂದು ನಿಷ್ಕಳಂಕವಾದ ರಾಜಕಾರಣವನ್ನು ಮಾಡತಕ್ಕಂಥ ಒಂದು ಸಂದರ್ಭವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇಂತಹ ಒಂದು ದೊಡ್ಡ ಪಕ್ಷಕ್ಕೆ ಸದಸ್ಯತ್ವ ನೋಂದಣಿ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ ಈ ಬಾರಿ ಸುಮಾರು 1,80,00,000 ಸದಸ್ಯರನ್ನ ನೋಂದಣಿ ಮಾಡಬೇಕು ಅಂತೇಳಿ ಪಕ್ಷದ ತೀರ್ಮಾನ ಇದೆ. ಇಡೀ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕರ್ನಾಟಕ ಇದೆ. ದುರಾದೃಷ್ಟವಶಾತ್ ಇಲ್ಲಿ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸೋತಿದೆ. ಕೇವಲ 5 ಗ್ಯಾರಂಟಿಗಳು ಅಂತ ಹೇಳಿಕೊಂಡು ಅದನ್ನು ಕೂಡ ಸರಿಯಾಗಿ ಜನರಿಗೆ ತಲುಪಿಸದೆ ವಂಚನೆ ಮೋಸ ಮಾಡಿದೆ. ವಿಶೇಷವಾಗಿ ಹೇಳಬೇಕಂತಂದ್ರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಿಟ್ಟ ಅವರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು 25,000 ಕೋಟಿಯನ್ನ ಈಗಾಗಲೇ ಅವರು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗ ಮಾಡಿ ದಲಿತರನ್ನು ಕೂಡ ವಂಚನೆ ಮಾಡಿದ್ದಾರೆ, ಅವರಿಗೆ ಮೋಸ ಮಾಡಿದ್ದಾರೆ. ಆ ಕಾರಣದಿಂದ ನಮ್ಮ ಹೋರಾಟ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಮೊದಲು ಹೇಳ್ತಿದ್ರು ದಲಿತರ ದುಡ್ಡು ದಲಿತರಿಗೇ ಕೊಡಬೇಕು, ಪರಿಶಿಷ್ಟ ಜಾತಿ ವರ್ಗಗಳ ದುಡ್ಡು ಅವ್ರಿಗೇ ಕೊಡಬೇಕು ಅಂತ ಕೊಡ್ತಿದ್ದೀವಿ. ಆದರೆ ಅದು ತಪ್ಪು ಅನ್ನೋದನ್ನ ಭಾರತೀಯ ಜನತಾ ಪಕ್ಷ ಪ್ರಥಮದಿಂದ ಹೇಳ್ತಾ ಬಂದಿತ್ತು. ಯಾಕೆ ಅಂತಂದ್ರೆ ಅದು ಆ ಪರಿಶಿಷ್ಟ ಜಾತಿ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಇಡ್ತಕ್ಕಂಥ ಹಣ, ಅದನ್ನು ನೀವು ಬೇರೆ ವಿಚಾರಗಳಿಗೆ ಪೋಲು ಮಾಡಬಾರದು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಆದರೆ ಅದು ದಾರಿ ತಪ್ಪಿಸಿ ಖಜಾನೆಯಲ್ಲಿ ಹಣ ಖಾಲಿ ಇರುವ ಕಾರಣ ಈ ಪರಿಶಿಷ್ಟ ಜಾತಿ ವರ್ಗಗಳ ಹಣವನ್ನು ತೆಗೆದು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗ ಮಾಡಿ ಅವರಿಗೆ ಅನ್ಯಾಯ ಮಾಡಲಾಗ್ತಿತ್ತು. ಕೊನೆಗೂ 1.5 ವರ್ಷ ಆದಮೇಲೆ 25,000 ಕೋಟಿ ಲೂಟಿ ಆದಮೇಲೆ ನಿನ್ನೆ ಮನವರಿಕೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇಲ್ಲ ನಾವು ತಪ್ಪು ಮಾಡಿದ್ದೇವೆ, ಅವರ ಹಣ ನಾವು ಈ ರೀತಿ ಬಳಕೆ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದು ನಾನು ನಿನ್ನೆ ಹೇಳಿದೆ. ಕೊನೆಗೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಕೊನೆಗೂ ನಿಮ್ಮ ತಪ್ಪಿನ ಅರಿವು ನಿಮಗಾಗಿದೆ. ಆದರೆ ಬರೀ ನೀವು ತಪ್ಪಾಗಿದೆ ಅಂತ ಹೇಳಿ ತಪ್ಪಿಸ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಇಂಥ ನಯವಂಚಿಕತನ ಬಹಳ ಚೆನ್ನಾಗಿ ನಿಮಗೆ ಗೊತ್ತಿದೆ. ಆದರೆ ಅದನ್ನು ಮಾಡಬೇಡಿ. ಈಗ ಆ 25,000 ಕೋಟಿ ಹಣ ನೀವೇನು ದಲಿತರಿಗಿಟ್ಟಿದ್ದನ್ನು ನೀವು ಬೇರೆದಕ್ಕೆ ಬಳಕೆ ಮಾಡಿದ್ದೀರೋ ಆ ಹಣವನ್ನು ಆ ಜನಾಂಗಗಳಿಗೆ ಮತ್ತೆ ವಾಪಸ್ ಕೊಡಿ ಅಂತೇಳಿ ನಾನು ಅವರಲ್ಲಿ ಒತ್ತಾಯ ಮಾಡ್ತೇನೆ. ಈಗ ರಾಜಕಾರಣ ಎಲ್ಲರೂ ಮಾಡಬೇಕು, ಮಾಡ್ತಾರೆ. ಆದರೆ ಯಾವ ಲೀಡರ್ಗಳು ಇದು ಮಾಡ್ತಾರೋ, ಆಕ್ಟಿವ್ ಆಗಿರ್ತಾರೋ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು ನಡೀತಿರ್ತದೆ. ಅದು ಎಲ್ಲರ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೋ. ಬಟ್ ಇದು ವೆಂಜನ್ ಪೊಲಿಟಿಕ್ಸ್ ಈಸ್ ನಾಟ್ ಗುಡ್ ಫಾರ್ ಪೊಲಿಟಿಕಲ್ ಬಿಸ್ನೆಸ್. ಅದನ್ನು ಮಾಡಬಾರ್ದು ಅವರು. ಆದರೆ ಅದನ್ನೇ ಮುಂದುವರಿಸಿದ್ರೆ ಅದು ಅವರನ್ನು ಕೂಡ ಒಂದು ದಿನ ಕಾಡ್ತದೆ ಅಷ್ಟೇ. ಸರಿ, ಮೊದಲು ಯಾರೇ ಮಾಡೋದಿದ್ರೆ ಮೊದಲು ಕಾಂಗ್ರೆಸ್ ಮಾಡಬೇಕು. ಆದರೆ ಕಣ್ಣಲ್ಲಿ ನೀರು ಹಾಕೊಂಡು ಕೇಳ್ಕೊಂಡ್ರು ಉಪಮುಖ್ಯಮಂತ್ರಿ ಮಾಡಿ ಅಂತಂದ್ರೂ ಮಾಡಲಿಲ್ಲ ಕಾಂಗ್ರೆಸ್. ಪರಮೇಶ್ವರ್ನ ಮುಖ್ಯಮಂತ್ರಿ ಇಲ್ಲ ಆಗ್ಬಿಡ್ತಾರೋ ಅಂತೇಳಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಸೇರ್ಕೊಂಡು ಸೋಲಿಸ್ಬಿಟ್ರು ಅವ್ರನ್ನ. ಅದಾದ್ಮೇಲೆ ಅವರು ಉಪಮುಖ್ಯಮಂತ್ರಿ ಆಗಿದ್ದು ಯಾವ ಕಾಲದಲ್ಲಿ ಗೊತ್ತಾ? ಜನತಾದಳಕ್ಕೆ ನೀವು ಹೆಚ್ಚು ಸೀಟ್ ಗೆದ್ರೂ ಜನತಾದಳಕ್ಕೆ ಅಧಿಕಾರ ಕೊಟ್ಟಿರಲ್ಲ. ಆವಾಗ ಅನಿವಾರ್ಯ ಕಾರಣಗಳಿಂದ ಪರಮೇಶ್ವರನ್ನ ನೀವು ಉಪಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಭಾರತೀಯ ಜನತಾ ಪಕ್ಷದಲ್ಲಿ ಅಂತ ವ್ಯವಸ್ಥೆ ಇರಲಿಲ್ಲ. ನಮ್ಮಲ್ಲಿ ಹೋರಾಟವೂ ನಡೆಯಲಿಲ್ಲ, ಏನೂ ಇಲ್ಲ. ಎರಡನೇ ಅವಧಿಗೆ ನಾವು ಬಂದ ತಕ್ಷಣವೇ ಕಾರಜೋಳ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ವಲ್ಲ. ಅಂದಮೇಲೆ ನಿಮಗೊಂದು ಭರವಸೆ ಇರಲಿ, ಮುಂದಿನ ದಿನಗಳಲ್ಲಿ
ಆಗ್ತದೆ, ಅವ್ರು ಮಾಡಲಿ ಮಾಡದೇ ಇರಲಿ. ಕಾಂಗ್ರೆಸ್ ಆಮೇಲೆ ಒತ್ತಡ ಕಡಿಮೆ ಆಗ್ತದೆ ಜನರ ಮೇಲೆ. ಈಗ ಒಂದು ಕಡೆ ನಮ್ಮಲ್ಲೇ ನೋಡಿ ನೀವು, ಒಂದು ಕಡೆ ಚುನಾವಣೆ ಆಗ್ತದೆ, 15 ದಿವಸ ಗ್ಯಾಪ್ ಕೊಟ್ಟು ಈ ಕಡೆ ಇನ್ನೊಂದು ಕಡೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಅಲ್ಲಿ ಹೋಗ್ಬಿಡ್ತಾರೆ. ಒತ್ತಡ ಹೆಚ್ಚಾಗುತ್ತೆ, ಖರ್ಚುಗಳು ಹೆಚ್ಚಾಗ್ತದೆ, ಸರ್ಕಾರದ ಈ ಬೊಕ್ಕಸಗಳು ಖಾಲಿ ಆಗ್ತದೆ. ಇವೆಲ್ಲವಕ್ಕೂ ಒಂದು ತೆರೆ ಎಳಿಬೇಕಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಗುಡ್. ಜೊತೆಗೆ ಈಗೇನು ಮಾಡ್ತಿದ್ದೀವಿ, ಒಂದು ಸರ್ಕಾರ ನಡೀತಾ ಇದೆ, ಒಂದು ಸಾರಿ ಚುನಾವಣೆ ಆಗಿದೆ, ಮಧ್ಯದಲ್ಲಿ ಮಧ್ಯಂತರ ಚುನಾವಣೆಗೆ ಬರ್ತಾರೆ. ಯಾಕೆ? ಯಾರೋ ತೀರ್ಕೊಂಡಿದ್ದಿರ್ಲೋ ಅಥವಾ ತೆರವಾಗಿದ್ದಿರ್ಲೋ ಆಗುತ್ತೆ. ಚುನಾವಣೆ ಎಷ್ಟಕ್ಕಾಗುತ್ತೆ? ಅದು ಏನಾದರೂ ಆಗಿದ್ದು ಮಧ್ಯಂತರ, ಆ ಚುನಾವಣೆ ಮುಂದಿನ ಸರ್ಕಾರದ ಅವಧಿವರೆಗೆ ಮಾತ್ರ ಆಗುತ್ತೆ. ಆದರೆ ಇಲ್ಲಿ ಒಂದು ಸಾರಿ ಸರ್ಕಾರ ಬಿದ್ದರೆ ಏನಾಗುತ್ತೆ, ಆ ಮುಂದಿನ ಅವಧಿವರೆಗೆ ಆಗಲ್ಲ, ಇದು ಮತ್ತೆ 5 ವರ್ಷಕ್ಕೆ ಅಂತ ಚುನಾವಣೆ ಆಗುತ್ತೆ. ಇಂಥವೆಲ್ಲ ತಪ್ಪುತ್ತೆ. ಅದಾದ ನಂತರ ಈ ಪಕ್ಷದಿಂದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಆರುವ ಹಕ್ಕಿಗಳಿಗೆಲ್ಲ ಇವು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವ್ರ ಟರ್ಮ್ ಕಡಿಮೆ ಇರುತ್ತೆ. ಇದೆಲ್ಲ ಮಾಡೋದು ಬೇಡ. ಸರಿ, ಆಪರೇಷನ್ ಮುನ್ರತ್ನಂ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮುನ್ರತ್ನಂ ಅವರದ್ದು ಒಂದು ವಿಡಿಯೋ ಹರಿದಾಗಿತ್ತು, ನಾನು ನೋಡಿದ್ದೇನೆ, ನಾನು ರಿಯಾಕ್ಟು ಮಾಡಿದ್ದೇನೆ. ವ್ಯಕ್ತಿ ನಿಂದನೆಯಾಗಲಿ, ಜಾತಿ ನಿಂದನೆಯಾಗಲಿ, ಧರ್ಮ ನಿಂದನೆಯಾಗಲಿ ನಮ್ಮ ಪಕ್ಷ ಒಪ್ಪೋದಿಲ್ಲ. ಆದರೆ ಅಲ್ಲಿ ಆ ವಿಷಯ ಬಂದಿದೆ. ಸರ್ಕಾರ ಏನು ಕ್ರಮ ಕೈಗೊಳ್ಬೇಕಂದ್ರೆ ಮೊದಲು ಸತ್ಯಾಸತ್ಯಗಳನ್ನ ಅವರು ತಿಳ್ಕೋಬೇಕು. ಆ ವಿಡಿಯೋನ ಮೊದಲು FSL ಕಳಿಸ್ಬೇಕು. ಇವ್ರು ಏನ್ ಮಾತಾಡಿದ್ದಾರೋ ಅದು ಸತ್ಯವಾ ಮಿಥ್ಯವಾ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಾದ್ಮೇಲೆ FIR ಆಗಬೇಕು. ತಪ್ಪಿತಸ್ಥ ಅಂತಂದ್ರೆ ಅರೆಸ್ಟ್ ಮಾಡಬೇಕು. ಇದು ಪ್ರೊಸೀಜರ್. ಇವ್ರು ಮಾಡಿದ್ದೇನು, ಅದು ಬಂದಿದ ತಕ್ಷಣ ಯಾರ ಕಡೆಯಿಂದನೋ ಒಂದು ಕಂಪ್ಲೇಂಟ್ ಕೊಡಿಸಿದ್ರು, ಕೇವಲ 10 ತಾಸುಗಳಲ್ಲಿ ಅವ್ರನ್ನ ಅರೆಸ್ಟೇ ಮಾಡಿಬಿಟ್ರು. ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ರು. ಅದನ್ನ ನಾನು ಕೇಳ್ತೇನೆ, ನೀವು ಅದು ಮಾಡಿ, ನಮ್ದೇನು ತಪ್ಪಿಲ್ಲ. ಅದ ನಿಮ್ಮ ಪ್ರೊಸೀಜರ್ ಮೊದಲನೇದು ಸರಿ ಇಲ್ಲ. ಅದು ಸತ್ಯವಾ ಮಿಥ್ಯವಾ ಗೊತ್ತಿಲ್ಲ. ಅದೇ ಚೆನ್ನಾರೆಡ್ಡಿ ಅಂತಕ್ಕಂಥವರು ಯಾದಗಿರಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾನ್ಯ ತೀರ್ಕೊಂಡು ಹೋದ್ರು. ಮಾನ್ಯ ಪರಶುರಾಮ್ ಚಲವಾದಿ ಅಂತ 3 ವಿಷಯ ಇದೆ. ಒಂದು, ಅವ್ರದ್ದು ಮರಡರು ಅಂತ ಕೆಲವರು ಹೇಳ್ತಾರೆ ಅವರು ಸೂಸೈಡ್. ಇನ್ನ ಈ ರಿಪೋರ್ಟ್ ಬಂದಿದೆ ಹಾರ್ಟ್ ಅಟ್ಯಾಕ್. 2 ತಿಂಗಳಾದ್ಮೇಲೆ ರಿಪೋರ್ಟ್ ಬಂದಿದೆ. ಯಾಕೆ ತೀರ್ಕೊಂಡ ತಕ್ಷಣವೇ 24 ಗಂಟೆಯಲ್ಲಿ ಎಲ್ರಿಗೂ ನೀವು ರಿಪೋರ್ಟ್ ಕೊಡ್ತೇವೆ ಯಾವ ಕಾರಣಕ್ಕೆ ಸತ್ತಿದ್ದಾರೆ. ಈಗ 2 ತಿಂಗಳಾದ್ಮೇಲೆ ನಿನ್ನೆಲ್ಲ ಮೊನ್ನೆ ಒಂದು ರಿಪೋರ್ಟ್ ಬರ್ತದೆ, ಅವರು ಹಾರ್ಟ್ ಅಟ್ಯಾಕ್ ಆಗಿದೆ. ಮೊದಲು ಸರ್ಕಾರವೇ ಬೇಡುತ್ತೋ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಮರಣ ಏನು ಈ ರೀತಿ ಗೊಂದಲ ದೊಡ್ಡ. ಆಮೇಲೆ ಆ ಹೆಣ್ಣು ಮಗಳು 8 ತಿಂಗಳ ಗರ್ಭಿಣಿ, ಇವರು FIR ಹಾಕೋದಿಲ್ಲ. ಬೀದಿಯಲ್ಲಿ ಬಸ್ಸಿನಲ್ಲಿ ಕೂತ್ಕೊಂಡು 18 ಗಂಟೆಗಳ ಕಾಲ ಹೋರಾಟ ಮಾಡ್ತಾರೆ. ಎಲ್ಲ ಸಂಘಟನೆಗಳು ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಆಗ FIR ಆಗುತ್ತೆ. ಚೆನ್ನಾರೆಡ್ಡಿ ಮತ್ತು ಅವರ ಮಗನ ಮೇಲೆ ಅಟ್ರಾಸಿಟಿ ಕೇಸೇ ಆಗುತ್ತೆ. ಇವತ್ತಿನವರೆಗೂ 2.5 ತಿಂಗಳು ಆಗ್ತಾ ಇದೆ. ಇವತ್ತಿನವರೆಗೂ ಅವ್ರ ಬಂಧನ ಆಗಿದೆ. ಮುನ್ರತ್ನಂ ಅವ್ರನ್ನ ನೀವು ಬಂಧನ ಮಾಡ್ತೀರಿ, ಅವ್ರನ್ನ ಯಾಕೆ ಬಿಟ್ಟಿದ್ದೀರಿ? ಈ ರೀತಿ ಅಗೆತನದ ರಾಜಕಾರಣವನ್ನ ಈ ಕಾಂಗ್ರೆಸ್ ಪಕ್ಷ BJP ಅವರ ಮೇಲೆ ಮಾಡ್ತಾರೆ. ಆದ್ರಿಂದ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಹೇಳಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಗುಲ್ಬರ್ಗದಲ್ಲಿ ಮಾಡಿ ಕೊಟ್ಟಿದ್ದೇನು? ಕಲ್ಯಾಣ ಕರ್ನಾಟಕಕ್ಕೆ ಹೊಸಪೇಟೆ ಸೇರುತ್ತಲ್ಲ, ವಿಜಯನಗರ, ಏನು ಕೊಟ್ಟಿದ್ದೇವೆ? ಹೊಸ ಜಿಲ್ಲೆ
ಒಂದು ರೀತಿಯಲ್ಲಿ ನೋಡಬೇಕಾದ್ರೆ ಬಹಳ ಚೆನ್ನಾಗಿ ಹೊಸ ಜಿಲ್ಲೆ ಆದರೂ ಕೂಡ ಚೆನ್ನಾಗಿ ಬೆಳೀತಾ ಇದೆ. ಇದರ ಕೊಡುಗೆ ಸರ್ಕಾರದಲ್ಲ, ಇದರ ಕೊಡುಗೆ ಇಲ್ಲಿನ ಜನರು. ಜನ ಆ ರೀತಿ ಒಂದು ಹೊಸ ಜಿಲ್ಲೆ ಆಗಿದ್ದರಿಂದ ಆ ಹೊಸ ಜಿಲ್ಲೆಯನ್ನು ಬೆಳೆಸಬೇಕು ಅಂತೇಳಿ ಜನರ ಪ್ರಯತ್ನದಿಂದ ಚೆನ್ನಾಗಾಗಿದೆ ಹೊರತು ಸರ್ಕಾರ ಇಲ್ಲಿಗೆ ಏನು ಕೊಟ್ಟಿಲ್ಲ. ಕೇವಲ ಕಾಂಗ್ರೆಸ್ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನೋ ಕಾರಣಕ್ಕೆ ಹೋಗಿ ಅಲ್ಲೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವರನ್ನ ಓಲೈಕೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕಕ್ಕೆ ಈ ಭಾಗಕ್ಕೆ ಅವರು ಏನು ಕೊಡುಗೆ ಇಲ್ಲ. ಈ ರೀತಿ ಖಜಾನೆಯೇ ಖಾಲಿಯಾಗಿದೆ, ಹಣವೇ ಇಲ್ಲ, ಏನು ನೀವು ಡೆವಲಪ್ ಮಾಡ್ತೀರಿ? ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಯಾವುದನ್ನು ಗಮನಿಸದೆ ಬರೀ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡು ಈಗ ಅದನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ನನ್ನ ಪ್ರಕಾರ ಈ ಸರ್ಕಾರ ಸದ್ಯದಲ್ಲೇ ಇದರ ಆಯುಷ್ಯು ಕಡಿಮೆ ಆಗಿದೆ, ಇದು ಸರ್ಕಾರ ಹೋಗುತ್ತೆ ಅಂತಕ್ಕಂಥ ಒಂದು ಇದಿದೆ ನನಗೆ. ಈಗ ಕೋರ್ಟ್ನ ಆದೇಶ ಬೇರೆ ಬರಬೇಕಾಗಿದೆ. ಮುಖ್ಯಮಂತ್ರಿಗಳ ಮೇಲೆ ಕೂಡ ಅವರ ಕುಟುಂಬದ ಮೇಲೆ ಕೂಡ ಭ್ರಷ್ಟಾಚಾರದ ಆರೋಪ ಇದೆ. ಅನೇಕರು ಈ ರೀತಿ ಮಂತ್ರಿಗಳು ಈ ಆರೋಪಗಳನ್ನು ಹೊತ್ತು ಇವತ್ತು ಡೆವಲಪ್ಮೆಂಟೇ ಮಾಡಲಾರ್ದಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಮುಖಂಡಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಗಣೇಶನ ವಿಚಾರ ನೀವು ನೋಡಿರ್ಬೋದು, ನಾಗಮಂದಿರದಲ್ಲಿ ಮೊನ್ನೆ ತಾನೇ ಆಯ್ತು. ಅಲ್ಲಿ ನಾವು ಯಾರ್ಯಾರು ಹೋಗಿ ವೀಕ್ಷಣೆ ಮಾಡಕ್ ಹೋದವ್ರನ್ನು ಕೂಡ ಇವತ್ತು FIR ಆಗ್ತಿದ್ದಾರೆ. ಜೊತೆಗೆ ಅಲ್ಲಿ ನಡೆದ ಘಟನೆಗೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರ ಅಂಗಡಿ ಮುಂಗಟ್ಟುಗಳನ್ನ ಲಾಕ್ ಮಾಡ್ಕೊಂಡು ಹೋಗಿದ್ರು ಕೂಡ JCBಗಳನ್ನು ತರಿಸಿ ಡೋರ್ಗಳನ್ನು ತೆಗೆಸಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ರು. ಇವೆಲ್ಲವೂ ಅಲ್ಲಿ ಹೋಗಿ ನೋಡಿದ್ರೆ ಕಣ್ಣಿಗೆ ಕಾಣ್ತವೆ. ಅಲ್ಲಿ ಅರೆಸ್ಟ್ ಆದವರಲ್ಲಿ ಈಗ ಅದು ಯಾರು ಭಾಗಿಗಳಾದ್ರು ಕೇರಳದವರು ಇದ್ದಾರೆ. ಎಲ್ಲಿ ಗಲಭೆಗಳಾಗ್ತದೋ ಕೇರಳದವರು ಕೆಲವರು ಇರ್ತಾರೆ. ಯಾಕೆ? ವೆಸ್ಟ್ ಬೆಂಗಾಲ್ನವರು ಕೆಲವರು ಇದ್ದಾರೆ. ಇಂಥ ಒಂದು ಘಟನೆಗಳು ಆಗ್ತಾ ಇದೆ. FIRಗಳು ನಮ್ಮವ್ರನ್ನ ಮತ್ತೆ ನಾನು ನೋಡಿದೆ, ಮಾನ್ಯ ಮಾಜಿ ಸಚಿವ ಭಾರತೀಯ ಜನತಾ ಪಕ್ಷ ಇವರ ಅನೇಕ ಹಗರಣಗಳನ್ನು ಆಗಿಂದಾಗೆ ಹೊರಗಡೆ ತರ್ತಾ ಇದೆ. ಅದು SCP STP ಹಣದಿರ್ಬೋದು, ವಾಲ್ಮೀಕಿ ನಿಗಮದಿರ್ಬೋದು, ಮೂಡಾದಿರ್ಬೋದು. ಇವತ್ತು ನೋಡಿದ್ದೀರಿ ನೀವು, ಫಾರೆಸ್ಟ್ ಲ್ಯಾಂಡನ್ನು ಅವರ ಸಂಬಂಧಿಗಳಿಗೆ ಬೇಕಾದವರಿಗೆ ಬರ್ಕೊಟ್ಟಿದ್ದಾರೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಮಾನ್ಯ ತಿಮ್ಮಾಪುರ್ ಅವರು, ಮಾನ್ಯ ರಮೇಶ್ ಕುಮಾರ್ ಅವರು, ಮಾಜಿ ಸ್ಪೀಕರ್ ಆಗಿದ್ದವರು, ಎಲ್ಲರೂ ಕೂಡ ಅರಣ್ಯ ಭೂಮಿಗಳನ್ನು ಕಬಳಿಸಿದ್ದಾರೆ, 100 ಎಕರೆಗಳು. ಆದರೆ ಸಣ್ಣ ಪುಟ್ಟ ಪರಿಶಿಷ್ಟ ಜಾತಿ ವರ್ಗಗಳು, ಹಿಂದುಳಿದವರು ಹೀಗೆ 1 ಎಕರೆ 2 ಎಕರೆ ಯಾರಾದರೂ ಅದರಲ್ಲಿ ಮಾಡ್ತಿದ್ರೆ ಅವರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. 50-60 ವರ್ಷಗಳಿಂದ ಜಮೀನುಗಳನ್ನು ಮಾಡ್ತಾ ಇದ್ರು ಕೂಡ ಆ ಜಮೀನುಗಳನ್ನು ಇವತ್ತು ಸರ್ಕಾರ ವಾಪಸ್ಸು ಅವರನ್ನು ಒಕ್ಕಲೆಬ್ಬಿಸಿ ವಾಪಸ್ ತೆಗೆದುಕೊಳ್ತಾ ಇದೆ. ಆದರೆ ಇವರ ಸಂಬಂಧಿಗಳಿಗೆ 100 ಎಕರೆಗಳನ್ನು ದಾಖಲೆಗಳನ್ನು ಮಾಡಿ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಂಥ ಹಗರಣಗಳನ್ನು ನಾವು ಹೊರಗಡೆ ತೆಗೆದಾಗ ನಮ್ಮ ಶಾಸಕರನ್ನ 87 ಕೋಟಿ ರೂಪಾಯಿ ಪರಿಶಿಷ್ಟ ವರ್ಗಗಳಿಗೆ ಇಟ್ಟಿದ್ದ ಹಣವನ್ನು ನೇರವಾಗಿ ವ್ಯಕ್ತಿಗಳ ಖಾತೆಗಳಿಗೆ ಜಮಾವಣೆ ಮಾಡಿ ಅದನ್ನ ಅಲ್ಲಿಂದ ಹಣ ಪಡೆದು ಇವತ್ತು ಈ ಸರ್ಕಾರ ಸಿಕ್ಕಿಬಿದ್ದಿದೆ. ಯಾವುದೇ ಕಾರಣಕ್ಕೆ ಯಾರ ಖಾತೆಗಳಿಗೂ ಕೂಡ ನೇರವಾಗಿ ಖಜಾನೆ ಹಣವನ್ನು ಈ ರೀತಿ ಹಾಕಲಿಕ್ಕೆ ಬರೋದಿಲ್ಲ. ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಮತ್ತು ಅಸಂವಿಧಾನಿಕವಾಗಿ ನಡ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ ಈ ಸರ್ಕಾರನ ಅಂತ ಹೇಳಲಿಕ್ಕೆ ಇದು ಒಂದು ಕಾರಣ ಆಗುತ್ತೆ.
ಭವಿಷ್ಯ ಈ ರಾಷ್ಟ್ರದಲ್ಲಿ ಯಾರಿಗೂ ಕೂಡ ಯಾವುದೇ ಸರ್ಕಾರಕ್ಕೂ ಇಷ್ಟೊಂದು ಬಂಡ ಧೈರ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನೇರವಾಗಿ ಖಜಾನೆ ಹಣವನ್ನು ಯಾರ ಖಾತೆಗಳಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಧೈರ್ಯ ಬಹುಶಃ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸರ್ಕಾರಕ್ಕೆ ಇದೆ. ಇದು ಸಂವಿಧಾನಕ್ಕೆ ಮಾಡಿದ ಅಪಚಾರ, ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಅಪಚಾರವಾದ್ದರಿಂದ ಇದರಿಂದ ಅವರು ಮುಕ್ತಿ ಹೊಂದೋದಲ್ಲ, ಅವರು ಸರ್ಕಾರವೇ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೂ ಕೂಡ ಇನ್ನೂ ಮಂಡುತನಕ್ಕೆ ಬಿದ್ದು ಸ್ವಭಾವಗಳನ್ನು ಹೇಳ್ತಾ ಇನ್ನೂ ಮುಂದುವರಿತಾ ಇದ್ದಾರೆ. ಇದು ದೊಡ್ಡ ತಪ್ಪು. ಈ ಸರ್ಕಾರ ಸಂಪೂರ್ಣವಾಗಿ ಒಂದು ಧರ್ಮವನ್ನು ಓಲೈಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮಾಡೋದರಿಂದ ದೇಶದಲ್ಲಿ ಅಶಾಂತಿ ಮೂಡುತ್ತೆ. ಇವತ್ತು ಕಾಣದೇ ಇರ್ಬೋದು, ಮುಂದೆ ಅದೇ ಕಾಣುತ್ತೆ. ಇವತ್ತು ನೇರ ಸಂಘರ್ಷಕ್ಕೆ ಅಲ್ಪಸಂಖ್ಯಾತರು ಹಿಂದೂಗಳ ವಿರುದ್ಧವಾಗಿ ನೇರ ಸಂಘರ್ಷಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಇದು ಸರಿಯಾದ ಕ್ರಮ ಅಲ್ಲ. ನೀವು ನೋಡಿ, ಇವತ್ತಿನ ದಿವಸ ಎಲ್ಲ ಕಡೆಯಲ್ಲೂ ಶಾಲೆಗಳಿವೆ. ನಮ್ಮ ಶಾಲೆಗಳಲ್ಲಿ ಪುಸ್ತಕ ಬೇಕಂದ್ರೆ ನಾವೆಲ್ಲ ಖರೀದಿ ಮಾಡ್ತೀವಿ, ಅಂಗಡಿಗೆ ನೇರವಾಗಿ ಹೋಗ್ತೀವಿ. ನಮ್ಮ ಯಾವುದು 2ನೇ ಕ್ಲಾಸ್ಗೂ 3ನೇ ಕ್ಲಾಸ್ಗೂ 5ನೇ ಕ್ಲಾಸ್ಗೂ 10ನೇ ಕ್ಲಾಸ್ ಯಾವುದೇ ಆಗಲಿ ಎಲ್ಲ ಕಡೆ ಪುಸ್ತಕ ಸಿಗುತ್ತೆ. ಅದೇ ಅಲ್ಪಸಂಖ್ಯಾತರು ಕೆಲವು ಶಾಲೆಗಳು ನಡೆಸ್ತಾರೆ. ಇದು ದರ್ಗಾಗಳಲ್ಲಿ ಇದು ಮದ್ರಾಸಗಳು ನಡೆಸ್ತಾರೆ. ಹೊರಗಡೆ ಎಲ್ಲಾದ್ರೂ ಪುಸ್ತಕಗಳು ಸಿಗ್ತಾವ ನೋಡಿದ್ದೀರಾ ನೀವು? ಸಿಗೋದಿಲ್ಲ. ಅದು ಗೌಪ್ಯ. ಯಾಕೆ? ಮದರಸಾಗಳಿಗೆ ಆದ್ರಿಂದ ಇಂಥವೆಲ್ಲವೂ ಕೂಡ ದೇಶದ ಶಾಂತಿಯನ್ನ ಕದಲತಕ್ಕಂಥ ಕೆಲಸವಿದೆ. ಓಲೈಕೆಯನ್ನ ಮಾಡಬಾರ್ದು, ಅಷ್ಟೇನು. ಎಲ್ಲವೂ ಕೂಡ ಚರ್ಚೆಯ ಹಂತದಲ್ಲಿದೆ, ದೆಹಲಿಯಲ್ಲಿದೆ. ಈಗ ನಮ್ಮ ಮುಂದೆ ಇರತಕ್ಕಂಥ ಗುರಿ ರಾಜ್ಯದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ, ಅದನ್ನು ಇನ್ನೂ ಕೂಡ ಚುರುಕುಗೊಳಿಸಬೇಕಾಗಿದೆ. ಮುಂದಿನ 1-1.5 ತಿಂಗಳು ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಬ್ಯುಸಿ ಇರ್ತಾರೆ. ರಮೇಶ್ ಜಾರಕಿಹೊಳಿ ತಮ್ಮ ನಾಯಕತ್ವವನ್ನು ಒಪ್ಪಲ್ಲ ಆ್ಯಂಡ್ BJP ತತ್ವ ಸಿದ್ಧಾಂತದ ಮೇಲೆ ನಡೀತಾ ಇಲ್ಲ ವಿಜೇಂದ್ರ ಅವರು ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ನನ್ನ ವಿಜೇಂದ್ರನನ್ನು ನಾಯಕನನ್ನಾಗಿ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಾನು ತಮ್ಮ ಮೂಲಕ ರಮೇಶ್ ಜಾರಕಿಹೊಳಿ ಇರ್ಬೋದು, ನಾನು ಹೇಳ್ತಕ್ಕಂಥದ್ದು ನಾನಿವತ್ತು ನಾಯಕ ಅಂತೇಳಿ ನಾನು ಹೊರಟಿಲ್ಲ. ನಮ್ಮ ಪಕ್ಷದ ವರಿಷ್ಠರು ಹಿರಿಯರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಂತ ಪ್ರವಾಸ ಮಾಡ್ತಾ ಇದ್ದೇನೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಮೂಲಕ. ಇನ್ನು 2ನೇ ವಿಚಾರ, ಒಂದು ಸಂತೋಷ ಏನಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರ ಬಾಯಲ್ಲೂ ಕೂಡ ಪಕ್ಷದ ಸಿದ್ಧಾಂತ ಬರ್ತಾ ಇರ್ತಕ್ಕಂಥದ್ದು, ಈ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಇದೆ. ಕಾಂಗ್ರೆಸ್ ಕೊಡುಗೆ ಅಂತ ಶಿಕಾರಿಪುರದ ಗೆಲುವು ಕಾಂಗ್ರೆಸ್ ಕೊಡುಗೆ ಅಂತ DK ಶಿವಕುಮಾರ್ ಹೇಳಿದ್ರು. ಅದಕ್ಕೆ ನೀವು ತಿರುಗೇಟು ಕೊಡ್ತಾ ಇಲ್ಲ ಯತ್ನಾಳ್ ಹೇಳ್ತಿದ್ದಾರೆ. ತಿರುಗೇಟು ನೋಡ್ರಿ, ತಂದೆಯವರು ಯಡಿಯೂರಪ್ಪ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಮಾತನಾಡೋದೇ ಸಾಧನೆ ಆಗಬಾರ್ದು, ಸಾಧನೆ ಮಾತನಾಡಬೇಕು ಅಂತೇಳಿ. ಏನು ಬೆಂಗಳೂರು ಇವ್ರದೇ ಸಾಮ್ರಾಜ್ಯ ಅಂತೇಳಿ ಬೆರೀತಾ ಇದ್ರು. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ BJP ಬಾವುಟನ ಹಾರಿಸಿದ್ದೇವೆ. ವಿಜೇಂದ್ರ ನಾನು ಕೂಡ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಕೆಲಸ ಮಾಡಿ ತೋರಿಸ್ತಕ್ಕಂಥದ್ದು, ಅದನ್ನು ತೋರಿಸಿದ್ದೇನೆ. ಧನ್ಯವಾದ. ಥ್ಯಾಂಕ್ ಯು. DK ಶಿವಕುಮಾರ್ ಅವರಿಗೆ, RV ದೇಶಪಾಂಡೆ ಅವರಿಗೆ, ಯಾರ್ಯಾರು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ, ನಾನು ಸೀನಿಯರ್ ಇದ್ದೇನೆ, ಜೂನಿಯರ್ ಇದ್ದೇನೆ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ತಾವು ಈ ಪ್ರಶ್ನೆನ ಕೇಳಿದ್ರೆ ಯಾರು ಹೇಳಿರ್ತಕ್ಕಂಥ ಹೇಳಿರೋದು ಯಾರಿಗೂ ಹೇಳಕ್ ಹೋಗ್ಬೇಡಿ. DK ಶಿವಕುಮಾರ್ ಅವ್ರ ಬಗ್ಗೆ ಹೇಳಿರೋದು ಎಲ್ಲೂ ಮಾತಾಡಕ್ ಹೋಗ್ಬೇಡಿ. ಹೇಳಿ ಮತ್ತೆ ಪ್ಯಾಲೆಸ್ತೈನ್ ವಿಜಯನ ಆಗಿರುವಂಥದ್ದು ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮೊನ್ನೆ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ, ಇವತ್ತು ದೇಶದ್ರೋಹಿಗಳ ಅಟ್ಟಹಾಸ, ಮತ್ತೊಂದು ಕಡೆ ಪಾಂಡವಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಕ್ಕೆ ಪೊಲೀಸರು ನುಗ್ಗಿರ್ತಕ್ಕಂಥದ್ದು, ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಬೆಂಗಳೂರಿನ ರಾಮೇಶ್ವರಂ ಕೆಫೆಲಾದಂಥ ಬಾಂಬ್ ಬ್ಲಾಸ್ಟ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇಶದ್ರೋಹಿ ಚಟುವಟಿಕೆಗಳು ಇವತ್ತು ಹೆಚ್ಚು ಶಕ್ತಿ ಸಿಗ್ತಾ ಇದೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಬೆಂಕಿ ಹಚ್ಚುವಂಥ ಕೆಲಸ ಮಾಡೋದೇ BJP ಅಂತ.
ಬೆಂಕಿ ಹಚ್ಚಿಸ್ಕೊಳ್ತಾ ಇರೋರು ಹಚ್ತಾ ಇರತಕ್ಕಂಥ ಎರಡೂ ಕೂಡ ಕಾಂಗ್ರೆಸ್ ಪಕ್ಷದವರೇ. ಇವತ್ತು ನಾಗಮಂಗಲದಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ಏನು ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಎತ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಕೈಕಟ್ಕೊಂಡು ಕುಳಿತಿದ್ರು ಅಂತ ಹೇಳಿದ್ರೆ ಯಾರು ಹೊಣೆಗಾರರು? ಗೃಹ ಸಚಿವರು ಹೇಳ್ತಾರೆ ಯಾವುದೋ ಒಂದು ಸಣ್ಣ ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ನಡವಳಿಕೆ ಈ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸ್ತಕ್ಕಂಥ ಹುನ್ನಾರನೂ ಕೂಡ ಇದರಿಂದ ಅಡಗಿದೆ. ವಾಲ್ಮೀಕಿ ಪಾದಯಾತ್ರೆ ಇವತ್ತು 5,000 ಕೋಟಿಯನ್ನು ಕೊಡ್ತೇವೆ, ಮತ್ತು ಇಲ್ಲಿ ಶಾಲಾ ಕಾಲೇಜುಗಳನ್ನು ಮಾಡ್ತೇವೆ, 1,100 ಕೋಟಿ ರೂಪಾಯಿನ ಪ್ಯಾಕೇಜನ್ನು ಕೊಡ್ತೇವೆ, ಇವೆಲ್ಲವನ್ನು ಕೂಡ ಹೇಳಿದ್ದಾರೆ. ಇದು ಯಾವುದನ್ನು ಕೂಡ ಹೊಸದೇನಿಲ್ಲ. 1 ವರ್ಷದ ಕೆಳಗೆ ಬಂದಾಗಲೂ ಕೂಡ ಇದೇ ಮಾತುಗಳನ್ನು ಹೇಳಿದರು, ಆದರೆ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 1,500 ಕೋಟಿಯನ್ನು ಕೊಟ್ಟಿದ್ದರು ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ. ತದನಂತರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಬಂದ ಮೇಲೆ 3,000 ಕೋಟಿ ಮತ್ತು ಬಜೆಟಲ್ಲಿ 5,000 ಕೋಟಿಯನ್ನು ಘೋಷಣೆ ಮಾಡಿದ್ವಿ BJP ಸರ್ಕಾರ ಇದ್ದಾಗ. ಅದನ್ನೇ ನಿನ್ನೆ ಪುನರುಚ್ಚಾರ ಮಾಡಿದ್ದಾರೆ ಹೊರತು ಸಿದ್ದರಾಮಯ್ಯನವರು ಇನ್ಯಾವುದೇ ಹೊಸ ವಿಚಾರಗಳನ್ನು ಹೇಳಿಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕೇವಲ ಮೈಸೂರು ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಯಾವುದೇ ಸಚಿವರು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇಲ್ಲ, ಏನು ಅಭಿವೃದ್ಧಿ ಆಗಬೇಕು ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಅನುದಾನವನ್ನು ಕೊಡ್ತಾ ಇಲ್ಲ, ಕೇವಲ ಚುನಾವಣೆಗೆ ಬಂದಾಗ ಭಾಷಣ ಮಾಡ್ತಕ್ಕಂಥದ್ದು ಇಷ್ಟಕ್ಕೆ ಸೀಮಿತ ಆಗಿದೆ ಹೊರತು ನಿನ್ನೆ ಆಗಿರ್ತಕ್ಕಂಥ ಸಚಿವ ಸಂಪುಟದ ಸಭೆ ಇದರಿಂದ ಯಾವುದೇ ಒಂದು ಈ ಭಾಗದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಅಳ್ಳಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಓಲೈಸೋದಕ್ಕೆ ಮಾಡಿರ್ತಕ್ಕಂಥದ್ದು ನಾಟಕ ಅನ್ನೋದು ನನ್ನ ಭಾವನೆ.